ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಿಶ್ರಣ ಮಾಡುವಂತಹ ಪ್ರಕರಣಗಳು. ಮನ್ಮೂಲ್ಗೆ ಹಾಲಿಗೆ ನೀರು ಮಿಶ್ರಣ ಮಾಡಿದ್ದಾಯಿತು. ಮನ್ಮೂಲ್ ಹಾಲಿಗೆ ಈಗ ಮತ್ತೊಂದು ಕೇಸ್ ಬಯಲಾಗಿದೆ. ನೋಡಿ, ಯಾವುದನ್ನ ನಂಬಬೇಕಿಲ್ಲಿ? ಬೆಳ್ಳಗಿರೋದೆಲ್ಲ ಹಾಲಲ್ಲ, ಹಾಲಲ್ಲಿ ನೀರು ಮಿಕ್ಸ್ ಇರುತ್ತೆ ಅಂತ ಗೊತ್ತಿಲ್ಲ. ಈಗ ಮತ್ತೊಂದು ಪ್ರಕರಣ ಇದು. BMC ಹಾಲಿನ ಶೇಖರಣಾ ಘಟಕದಲ್ಲೇ ಹಾಲಿಗೆ ನೀರು ಮಿಶ್ರಣ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಶಿವರಾಜ್ನಿಂದಲೇ ಈ ಕೃತ್ಯ ಆಗಿದೆ. ನೋಡಿ, ಬೇಲಿನೆದು ಹೊಲಮೇದಂಥ ಪ್ರಕರಣ ಇದು. ಹಾಲಿಗೆ ನೀರು ಮಿಶ್ರಣದ ವಿಡಿಯೋ CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ, ಅದನ್ನು ನೋಡ್ತಾ ಇದ್ದೀವಿ. ತಡವಾಗಿ ಬೆಳಕಿಗೆ ಬಂದಿದೆ ಇದು. ಅಂದರೆ ತಡವಾಗಿ ಅಂದರೆ ನಿರಂತರವಾಗಿ ಮಾಡ್ತಾನೆ ಇದ್ದಾನೆ ಅವನು. ಕಡಿಲುವಾಗಿಲು ಹಾಲು ಉತ್ಪಾದಕರ ಸಂಘದಲ್ಲಾಗಿರುವಂಥ ಘಟನೆ. ಮದ್ದೂರು ತಾಲೂಕಿನಲ್ಲಿ ಬರುತ್ತೆ ಈ ಗ್ರಾಮ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮವನ್ನು ಅಧಿಕಾರಿಗಳು ಜರುಗಿಸಿಲ್ಲ. ನೋಡಿ, ಬಕೆಟ್ ನೀರು ಹಾಕ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಲ್ಲಿನ ಸಿಬ್ಬಂದಿನೇ ಈ ಕೃತ್ಯ ಮಾಡಿದ್ದಾರೆ. 15 ದಿನಗಳಿಂದ ಬಂದಿರೋದು. ಹುಡುಗರು ವಾಟ್ಸಪ್ ಕಳಿಸ್ಬೇಕಾದ್ರೆ ನಮಗೂ ಹಿಂಗಾಯ್ತೆ ನೋಡಿ ಅಣ್ಣ, ನಮಗೂ ಹಿಂಗೆ ಮಾಡೋರ್ಲಣ್ಣ, ಹಿಂಗೆ ಸೆಕ್ರೆಟರಿ ಈ ಥರ ಮಾಡಿ ಸಂಪಾದನೆ ಮಾಡ್ತಾರೆ. ರೈತರಿಗೆ ಕಷ್ಟಪಟ್ಟರು ಇದು ಮಾಡಲ್ಲ. ಈ ಬಗ್ಗೆ ಅಧಿಕಾರಿಗೆ ಮತ್ತೆ ಗೊತ್ತಿತ್ತಾ ಸರ್? ಅಧಿಕಾರಿಗಳಿಗೂ ಈಗ ಸ್ವಲ್ಪ ದಿನದಿಂದ ಗೊತ್ತಾಗಿ ಅವರು ಈಗೇನೋ ಒಂದು ವಾರದಲ್ಲಿ ತನಿಖೆ ಕಳಿಸಿದ್ರು ಅನ್ಸುತ್ತೆ. ಬಂದು ತನಿಖೆ ಮಾಡ್ತಿರೋ ಅಂತ ಮಾಹಿತಿ ಐತೆ. ಅಲ್ಲೇ ಸಂಘದವ್ರೆ ಮಾತಾಡ್ಕೊತಿದ್ರು. ಆದರೆ ಏನು ಕ್ರಮ ತಗೊಂಡವ್ರೆ ಅಂತ ಇದುವರೆಗೂ ಓದಿಲ್ಲ ಸರ್. ಇದಕ್ಕೆ ಉನ್ನತ ಮಟ್ಟ ತನಿಖೆ ನಡೆದು ಕ್ರಮ ಆಗಲೇಬೇಕು ಸರ್. ಇದಕ್ಕೆ ಏನು ಈ ಥರ ವ್ಯವಹಾರ ಎಷ್ಟು ದಿನ ನಡೆದೈತೆ, ಎಷ್ಟು ವ್ಯವಹಾರ ಆಗೈತೆ ಅನ್ನೋದು ಸೂಕ್ತ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಹೇಳ್ತಾರೆ. ಶಶಿಕುಮಾರ್, ಮನ್ಮೂಲಾಯಿತು, ಈಗ ನೋಡಿದ್ರೆ ಮತ್ತೊಂದು ಪ್ರಕರಣ ಬಯಲಾಗಿದೆ. ಅಂದರೆ ಇದು ಕಳ್ಳಾಟಗಳು ಎಗ್ಗೆಲ್ಲದೆ ನಡೀತಾ ಇದೆಯಾ? ಅಲ್ಲಿನ ಸಿಬ್ಬಂದಿಗಳೇ ಈ ರೀತಿ ಅದರಲ್ಲಿ ಭಾಗಿಯಾಗ್ತಿರೋದು ನಿಜಕ್ಕೂ ದುರಂತ. ಯಾಕಿನ್ನೂ ಕ್ರಮ ಆಗಿಲ್ಲ? ಅದರ ಜೊತೆಗೆ ಇದರಿಂದ ಬೇರೆ ಬೇರೆ ಆಯಾಮದಲ್ಲೂ ಕೂಡ ತಪ್ಪು ಸಂದೇಶಗಳು ಹೋಗ್ತಾ ಇದೆ. ಹೇಗೆ ಅಂತ ತಪ್ಪು ಮಾಡಿದವ್ರನ್ನ ಬಿಟ್ಟು? ನಿಜವಾಗ್ಲೂ ಪ್ರಭು, ಏನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಇತ್ತೀಚೆಗೆ ನಡೆದಿದ್ದಂತ ಏನು ಹಾಲಿಗೆ ನೀರು ಮಿಶ್ರಣ ಒಂದು ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿ ಮಾಡಿತ್ತು. ಅಷ್ಟೇ ಆ ಪ್ರಕರಣ ಮಾಸೋ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಬೇರೆ ಯಾರು ಅಲ್ಲ, ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ. ಸ್ವತಃ ಆ ಕಾರ್ಯದರ್ಶಿಯೇ ಆ ಹಾಲಿಗೆ ನೀರನ್ನ ಮಿಶ್ರಣ ಮಾಡ್ತಿರ್ತಕ್ಕಂಥ ಆ ಪ್ರಕರಣ ಇದೀಗ ಬಯಲಾಗಿರ್ತಕ್ಕಂಥದ್ದು. ಈ ಘಟನೆ ನಡೆದಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕಡಿಲುವಾಗಿಲು ಗ್ರಾಮದಲ್ಲಿ. ಕಡಿಲುವಾಗಿಲು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಂದು BMC ಕೇಂದ್ರವನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿ ಪ್ರತಿನಿತ್ಯ 100 ಲೀಟರ್ ಹಾಲು ಸಂಗ್ರಹಣೆ ಮಾಡ್ತಾರೆ. ಹೈನುಗಾರಿಕೆಯನ್ನ ನಂಬಿರ್ತಕ್ಕಂಥ ರೈತರು ಪ್ರತಿನಿತ್ಯ ತಾವು ದುಡಿದು ಹಸುಗಳನ್ನ ಸಾಕಾಣಿಕೆ ಮಾಡಿ ಅದರಿಂದ ಬರ್ತಕ್ಕಂಥ ಹಾಲನ್ನ ಮಾರಾಟ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಒಬ್ಬ ಕಾರ್ಯದರ್ಶಿ ಶಿವರಾಜ್ ಅಂತ ಹೇಳಿ, ಆತ ಯಾವುದೇ ತರದ ಶ್ರಮ ಇಲ್ಲದಂತೆ ಈ ರೀತಿ ಕದ್ದು ನೀರನ್ನ ಮಿಶ್ರಣ ಮಾಡಿ ಆತ ಸಂಪಾದನೆ ಮಾಡ್ತಿರ್ತಕ್ಕಂಥ ಪ್ರಕರಣವನ್ನ ಇದೀಗ ಗ್ರಾಮಸ್ಥರೇ ಒಂದು CCTVಯ ವಿಡಿಯೋ ವೈರಲ್ ಮಾಡೋ ಮುಖಾಂತರವಾಗಿ ಅದನ್ನ ಬಯಲಿಗೆ ತಂದಿರ್ತಕ್ಕಂಥದ್ದು. ಈ ಪ್ರಕರಣ ಸಾಕಷ್ಟು ಹಿಂದೆ ನಡೆದಿದ್ರು ಕೂಡ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟವರು ಯಾರು ಕೂಡ ತುರ್ತು ಅಗತ್ಯ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಇದರಿಂದ ಅವರು ಕೂಡ ಶಾಮೀಲಾಗಿದ್ದಾರ ಅನ್ನೋ ಸಂಖ್ಯೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಹೀಗಾಗಿ ಆ ತಪ್ಪಿತಸ್ಥ ಶಿವರಾಜ್ ವಿರುದ್ಧವಾಗಿ ಸರ್ಕಾರ ಮತ್ತು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಕ್ರಮವನ್ನ ಕೈಗೊಳ್ಬೇಕು ಅನ್ನೋ ಒಂದು ಒಕ್ಕರಲ ಆಗ್ರಹ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.